Jacar Academy. ಹಲೋ ವೆಲ್ಕಮ್ ಬ್ಯಾಕ್ ಟು ಜಕಾರ ಅಕಾಡೆಮಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು 10th ಉಪಲಬ್ಧಿ ಪರೀಕ್ಷಾ ಅಂದ್ರೆ SSLC ತರಗತಿಗೆ ಸಂಬಂಧಿಸಿದಂತೆ FA3 ಟೆಸ್ಟ್ ಅನ್ನ ನೋಡೋರಿದ್ದೇವೆ. FA3 ಉಪಲಬ್ಧಿ ಪರೀಕ್ಷಾವನ್ನ ನೋಡೋರಿದ್ದೇವೆ. ನಿರ್ಧಾರಿತ ಪಠ್ಯಕ್ರಮ ಯಾವೆಲ್ಲ ಸಿಲೆಬಸ್ ಅನ್ನ ತೆಗೆದುಕೊಂಡಿದೀವಿ ಅಂದ್ರೆ, ಮೊದಲನೇದಾಗಿ ದುನಿಯಾ ಮೇ ಪಹಲಾ ಮಕಾನ್, ಸಮಯ ಕಿ ಪಹಚಾನ್, ರೋಬೋಟ್, ಮಹಿಳಾ ಕಿ ಸಾಹಸಗಾಥ, ಇದೊಂದು ವ್ಯಕ್ತಿ ಪರಿಚಯ ಇದೆ. ಅದೇ ತರನಾಗಿ ವ್ಯಾಕರಣದ ಒಂದಿಷ್ಟು ಭಾಗವನ್ನ ತೆಗೆದುಕೊಂಡಿದ್ದೀವಿ. ಸೊ ಈ 4 ಪಾಠಗಳ ಮೇಲೆ ಹಾಗೂ ಒಂದಿಷ್ಟು ವ್ಯಾಕರಣದ ಮೇಲೆ ಈ ಒಂದು ಎಕ್ಸಾಮ್ 20 ಮಾರ್ಕ್ಸ್ ಗೆ ಇರಲಿದೆ. 20 ಮಾರ್ಕ್ಸ್ FA3 ಎಕ್ಸಾಮ್ ಇರಲಿದೆ. FA3 ಎಕ್ಸಾಮ್ ಇರಲಿದೆ. ಸೊ ಬನ್ನಿ ಪ್ರಶ್ನೆ ಪತ್ರಿಕೆಯತ್ತ ಸಾಗೋಣ. सरकारी प्रौढ़शाला देवलती, तालुका खानापुर, जिला बेलगावी. तो ये हमारे पाठशाला का नाम है. उपलब्धि परीक्षा है, उपलब्धि परीक्षा 3 FA3 के लिए हम यह एग्जाम ले रहे हैं और समय है 45 मिनट का. कक्षा है 10वीं और विषय है तृतीय भाषा हिंदी और कुल अंक होंगे 20 अंक. मुख्य प्रश्न 1 देखेंगे. सही विकल्प चुनकर लिखे. ಸರಿಯಾಗಿರುವಂತ ಆಯ್ಕೆಯನ್ನು ಮಾಡಿ ಬರುವಂತದ್ದು 2 प्रश्न होंगे, प्रत्येक के लिए 1-1 अंक. तो कुल मिलाकर 2 अंक हमें यहाँ से मिलते हैं. प्रश्न पहला देखेंगे. ಗೀತಾ ಮಧುರ್ ಗಾತಿ ಹೈ ವಾಕ್ಯ ಮೇ ವಿಶೇಷಣ ಶಬ್ದ है. ಈ ಒಂದು ವಾಕ್ಯದಲ್ಲಿ ವಿಶೇಷಣ ಶಬ್ದ ಯಾವುದು ಎನ್ನುವಂಥದ್ದು ಬರಿಬೇಕು. और आपके ऑप्शंस हैं. ऑप्शन अ गीता, ऑप्शन आ गाना, ऑप्शन ई कोई नहीं और ऑप्शन ई है ಮಧುರ. ಸೊ ಮಕ್ಕಳೇ, ಈ 4 ಶಬ್ದಗಳಲ್ಲಿ ವಿಶೇಷಣ ಶಬ್ದ ಯಾವುದು ಮೇಲ್ಗಡೆ ಕೊಟ್ಟಿರುವಂತ ವಾಕ್ಯದಲ್ಲಿ ಅದನ್ನ ಬರಿಬೇಕು. ಪ್ರಶ್ನೆ 2 है पेट पर लात मारना ಮುಹಾವರೆ ಕಾ ಅರ್ಥ ಹೈ. ಈ ಒಂದು ಪೇಟ್ ಪರ್ ಲಾತ್ ಮಾರ್ನ ಎನ್ನುವಂಥದ್ದು ಈ ಒಂದು ಮುಹಾವರೆ ಅರ್ಥ ಏನು ಅಂತ ಬರಿಬೇಕು. और आपके ऑप्शंस हैं. ऑप्शन अ नौकरी या सहूलियत छीनना, ऑप्शन आ है अधिक खुश होना, ऑप्शन ई है भाग जाना और ऑप्शन ई है क्रोधित होना. इसी प्रकार से हम देखेंगे मुख्य प्रश्न 2 अनुरूपता प्रश्न है. 2 प्रश्न पूछेंगे, प्रत्येक के लिए 1 अंक, कुल मिलाकर 2 अंक होंगे. प्रश्न 3 देखेंगे. मछली तैरना. ಮೀನ್ ಏನ್ ಮಾಡುತ್ತೆ? ಈಜಾಡುತ್ತೆ. ಸಾಂಪ್ ಡ್ಯಾಶ್ 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 ಏನ್ ಮಾಡುತ್ತೆ ಅದನ್ನ ಬರಿಬೇಕು. प्रश्न 4 है रोबोनिल किसको घुमाने ले जाता था? शेरों को. और इसी प्रकार से रोबोदीप घुमाने ले जाता था. आपको उसका उत्तर लिखना चाहिए. okay, प्रश्न 3 देखेंगे. निम्नलिखित प्रश्नों के उत्तर एक वाक्य में लिखिए ಎನ್ನುವಂಥದ್ದು 2 प्रश्न पूछे गए, प्रत्येक के लिए 1 अंक, कुल मिलाकर 2 अंक. ಪ್ರಶ್ನೆ 5 ನೋಡುವುದಾದ್ರೆ, ಬಿಚೇಂದ್ರಿ ಪಾಲ್ ಕೆ ಮಾತಾ ಪಿತಾ ಕೌನ್ ಥೆ. ಅವರ ತಂದೆ ತಾಯಿ ಯಾರಾಗಿದ್ರು? ಬಿಚೇಂದ್ರಿ ಪಾಲ್ ಅವರ ತಂದೆ ತಾಯಿ ಯಾರಾಗಿದ್ರು? ಅದರ ಉತ್ತರವನ್ನ ಬರೀಬೇಕು. ಪ್ರಶ್ನೆ 6 है ಸಿಂಗ್ಫೋ ಆದಿವಾಸಿ ಕಹಾ ರಹತೆ थे. ಸಿಂಗ್ಫೋ ಆದಿವಾಸಿ ಎಲ್ಲಿ ಇರ್ತಾ ಇದ್ರು ಅನ್ನೋದನ್ನ ಬರೀಬೇಕು. अब हम देखेंगे मुख्य प्रश्न 4, मुख्य प्रश्न 4 ನೋಡುವುದಾದ್ರೆ, निम्नलिखित प्रश्नों के उत्तर 2 या 3 वाक्यों में लिखिए. 2 प्रश्न 2 अंकों के लिए कुल मिलाकर 4 अंक. 2 अंकದ 2 ಪ್ರಶ್ನೆಗಳು ಒಟ್ಟಿಗಾಗಿ 4 ಅಂಕಗಳು ಇಲ್ಲಿಂದ ಸಿಗ್ತವೆ. प्रश्न 7 है ಮನುಷ್ಯ के लिए सुख की प्राप्ति कब संभव है ಎನ್ನುವಂಥದ್ದು ಪ್ರಶ್ನೆಗೆ ಉತ್ತರವನ್ನ ಬರೆಯಬೇಕು. ಪ್ರಶ್ನೆ 8 है धीरज सक्सेना को बुद्धिमान रोबोट की जरूरत क्यों थी ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿದೆ. अब हम देखेंगे मुख्य प्रश्न 5 ನೋಡುವುದಾದ್ರೆ, निम्नलिखित प्रश्नों के उत्तर 3-4 वाक्यों में लिखिए. 2 प्रश्न है, 3 अंकों के लिए कुल मिलाकर 6 अंक. ಒಟ್ಟಿಗಾಗಿ 6 ಅಂಕಗಳು ನಮಗೆ ಇಲ್ಲಿಂದ ಲಭಿಸ್ತವೆ. ಒಟ್ಟು 3 अंकದ 2 ಪ್ರಶ್ನೆಗಳು. प्रश्न 9 देखेंगे. रोबोदीप और रोबोनिल के मुलाकात का वर्णन कीजिए ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿದೆ. और प्रश्न 10 है समय का सदुपयोग कैसे करना चाहिए ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿದೆ 3 ಅಂಕಕ್ಕಾಗಿ. ಸೊ ಇದು एनुअल एग्जाम ಕೂಡ ಬರುವಂತ ಚಾನ್ಸಸ್ ಗಳಿದಾವೆ. ಸೊ ಇದನ್ನ ಚೆನ್ನಾಗಿ ಅಭ್ಯಾಸವನ್ನ ಮಾಡಿ. ಓಕೆ, ಪ್ರಶ್ನೆ 6 है निम्नलिखित प्रश्नों के उत्तर 5-6 वाक्यों में लिखिए. 5-6 ವಾಕ್ಯದಲ್ಲಿ ಉತ್ತರಿಸಿ ಎನ್ನುವಂಥದ್ದು ಒಂದು ಪ್ರಶ್ನೆ 4 ಅಂಕಕ್ಕೆ ಕೊಡಲಾಗಿದೆ. ಆ ಪ್ರಶ್ನೆ ಯಾವುದು ಅಂದ್ರೆ ಪ್ರಶ್ನೆ 11 है दक्षिणी शिखर पर चढ़ते समय बिचंद्री के अनुभव को संक्षेप में लिखिए ಎನ್ನುವಂಥದ್ದು. ಸೊ ಇಷ್ಟೆಲ್ಲಾ ಪ್ರಶ್ನೆಗಳು 20 ಅಂಕಗಳಿಗೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿತ್ತು. ಸೊ ಬನ್ನಿ ಈಗ ನಾವು ಬ್ಲೂ ಪ್ರಿಂಟ್ ಅನ್ನ ನೋಡೋಣ. 10th कार्यपत्रक ब्लू प्रिंट FA3 ಜಕಾರ ಅಕಾಡೆಮಿ ಕಡೆಯಿಂದ ಮಾಡಿದೀವಿ. ವಿಷಯ है हिंदी और कुल अंक यहाँ पर 20. ಇಲ್ಲಿ ಎಲ್ಲ ವಿಷಯ ವಸ್ತುಗಳನ್ನು ತೆಗೆದುಕೊಳ್ಳಲಾಗಿದೆ. ಸ್ಮರಣ, ಸಮಜ್ನ, ಅಭಿವ್ಯಕ್ತಿ ಹಾಗೂ ರಸಗ್ರಹಣದಿಂದ. ಸೊ ಇಲ್ಲಿ ಮೊದಲನೇದಾಗಿ ನೋಡೋದಾದ್ರೆ ದುನಿಯಾ ಮೇ ಪಹಲಾ ಮಕಾನ್ದಿಂದ ಒಟ್ಟಿಗಾಗಿ 1 ಪ್ರಶ್ನೆ 1 ಅಂಕದ್ದು ಹಾಗೂ ಅನುರೂಪತಾ 1 ಪ್ರಶ್ನೆ ಒಟ್ಟಿಗಾಗಿ 2 ಪ್ರಶ್ನೆ 2 ಅಂಕನ ಕೇಳಲಾಗಿದೆ. ರೋಬೋಟ್ ಪಾಠದಿಂದ ನೋಡುವುದಾದ್ರೆ 3 ಪ್ರಶ್ನೆ 6 ಅಂಕಗಳಿಗೆ ಕೇಳಲಾಗಿದೆ. ಮಹಿಳಾ ಕಿ ಸಾಹಸಗಾಥದಿಂದ ನೋಡುವುದಾದ್ರೆ 2 ಪ್ರಶ್ನೆ 5 ಅಂಕಗಳಿಗಾಗಿ ಹಾಗೂ ಪದ್ಯ ಭಾಗ ನೋಡುವುದಾದ್ರೆ ಸಮಯ ಕಿ ಪಹಚಾನ್ದಿಂದ ಒಟ್ಟಿಗಾಗಿ 2 ಪ್ರಶ್ನೆ 5 ಅಂಕಗಳಿಗೆ ಕೇಳಿದ್ದೀವಿ.
ಅದೇ ತರನಾಗಿ ವ್ಯಾಕರಣ ಭಾಗದಿಂದ ಒಂದೊಂದು ಅಂಕದ 2 ಪ್ರಶ್ನೆ MCQ ಕ್ವಶನ್ ಇರ್ತವೆ, 2 ಪ್ರಶ್ನೆಗಳು ಒಟ್ಟಿಗಾಗಿ ಕುಲ್ ಮಿಲಾಕರ್. ಒಟ್ಟಿಗಾಗಿ ನಾವು ನೋಡುತ್ತಾರೆ ಸ್ಮರಣದಿಂದ 4 ಅಂಕನ ಕೇಳಿದೀವಿ, ಸಮಜ್ನಾದಿಂದ 6 ಅಂಕಗಳನ್ನ, ಅವರ ಅಭಿವ್ಯಕ್ತಿಯಿಂದ 10 ಅಂಕಗಳನ್ನ, ಒಟ್ಟಿಗಾಗಿ 11 ಪ್ರಶ್ನೆ ಹಾಗೂ 20 ಅಂಕಗಳು ಇಲ್ಲಿ ಕೊಡಲಾಗಿದೆ. ಸೊ ಇದರ ಒಂದು PDF ಫೈಲ್ ಕೂಡ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಭ್ಯ ಇರ್ತದೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಜಕ್ಯಾರ್ ಅಕಾಡೆಮಿಯನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇದನ್ನ ನಿಮ್ಮ ಸ್ಟೂಡೆಂಟ್ಸ್ ಜೊತೆಗೆ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ತಪ್ಪದೆ ಹಂಚಿಕೊಳ್ಳಿ. ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.